ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನೊಂದು ಮಾತು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವೇನಾದರೂ ಗುರಿ ಇಟ್ಕೊಂಡಾಗ ಯಾವುದೇ ಕಷ್ಟ ಬರಲಿ, ನಾವು ಗುರಿ ಕಡೆನೇ ಫೋಕಸ್ ಮಾಡ್ತಾರೆ. ಕಷ್ಟ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆದರೆ ನಾವು ಗುರಿ ತಲುಪಲೇಬೇಕಲ್ವಾ. ನೀರನ್ನು ತಗೊಳ್ಳಿ, ಈಗ ಅದು ಸಮುದ್ರ ಸೇರಲೇಬೇಕು. ಅದಕ್ಕೆ ಏನು ಮಾಡುತ್ತೆ, ನೀರು ತಾನು ಹರಿಯುವಾಗ ಕಸ ಕಡ್ಡಿ ಕಲ್ಲು ಮುಳ್ಳು ಎಲ್ಲನೂ ಒತ್ಕೊಂಡೆ ಹೋಗಿ ಹರಿದು ತನ್ನ ಗುರಿ ತಲುಪುತ್ತೆ. ಹಾಗೆ ನಾವು ಕೂಡ ಜೀವನದಲ್ಲಿ ಎದುರಾಗೋ ಅವಮಾನ, ತಿರಸ್ಕಾರ, ಕೊಂಕು ನುಡಿ ಇವನ್ನೆಲ್ಲನೂ ಎದುರಿಸ್ಕೊಳ್ತಾನೆ ಸಾಧನೆಯ ಶಿಖರ ಮುಟ್ಟಬೇಕು. ಇದು ನಾನು ಕೇಳಿದ್ದೊಂದು ಲೈನು. ನೀರು ತಾನು ಹರಿಯುವಾಗ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಒತ್ತುಕೊಂಡೇ ಹರಿದು ತನ್ನ ಗುರಿ ತಲುಪುತ್ತದೆ. ನಾವು ಅಷ್ಟೇ, ಜೀವನದಲ್ಲಿ ಎದುರಾಗುವ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು. ಹಾಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಕನ್ನಡ ಸೆಂಟೆನ್ಸ್, ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಸುಲಭವಾಗಿ ಕಲಿಬೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಮೊದಲನೇ ಸೆಂಟೆನ್ಸ್ ಹೀಗಿದೆ: ನಿಮ್ಮ ಜೊತೆ ಯಾರೆಲ್ಲ ಕೆಲಸ ಮಾಡುತ್ತಾರೆ. ನಿಮ್ಮ ಜೊತೆ ಯಾರೆಲ್ಲ ಕೆಲಸ ಮಾಡುತ್ತಾರೆ. ಹೂ ವಿಲ್ ವರ್ಕ್ ವಿತ್ ಯು. ಹೂ ವಿಲ್ ವರ್ಕ್ ವಿತ್ ಯು. ನಿಮ್ಮ ಜೊತೆ ಯಾರೆಲ್ಲ ಕೆಲಸ ಮಾಡುತ್ತಾರೆ ಅಂತ ಹೇಳೋದನ್ನು ಇಂಗ್ಲೀಷ್ನಲ್ಲಿ ಹೂ ವಿಲ್ ವರ್ಕ್ ವಿತ್ ಯು. ಹೂ ವಿಲ್ ವರ್ಕ್ ವಿತ್ ಯು. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ: ನಿಜವಾಗಿಯೂ ನನಗೆ ಇದು ತಿಳಿದಿರಲಿಲ್ಲ. ನಿಜವಾಗಿಯೂ ನನಗೆ ಇದು ತಿಳಿದಿರಲಿಲ್ಲ. ಇದನ್ನು ಇಂಗ್ಲೀಷಲ್ಲಿ ಐ ರಿಯಲಿ ಡಿಡ್ ನಾಟ್ ನೋ ದಿಸ್. ಐ ರಿಯಲಿ ಡಿಡ್ ನಾಟ್ ನೋ ದಿಸ್. ನಿಜವಾಗಿಯೂ ನನಗೆ ಇದು ತಿಳಿದಿರಲಿಲ್ಲ ಅನ್ನೋದನ್ನು ಐ ರಿಯಲಿ ಡಿಡೆಂಟ್ ನೋ ದಿಸ್. ಐ ರಿಯಲಿ ಡಿಡೆಂಟ್ ನೋ ದಿಸ್. ನಿಜವಾಗಿಯೂ ನನಗೆ ಇದು ತಿಳಿದಿರಲಿಲ್ಲ. ಇದನ್ನು ನಾವು ಮನೇಲಿ ಸಾಕಷ್ಟು ಬಾರಿ ಹೇಳ್ತಾನೆ ಇರ್ತೀವಿ. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ. ಇದನ್ನು ನೀವು ಕೇಳಿರ್ತೀರ, ಕಥೆಯೆಲ್ಲ ಕೇಳಿರ್ತೀರ ಮನೇಲಿ ಅಜ್ಜಿ ತಾತ ಹೇಳುವಾಗ, ನಾವು ಚಿಕ್ಕವರಿದ್ದಾಗ. ಹಾಗೆ ಅವಳು ನೀತಿ ಕಥೆಗಳನ್ನು ಹೇಳುತ್ತಾಳೆ. ಅವಳು ನೀತಿ ಕಥೆಗಳನ್ನು ಹೇಳುತ್ತಾಳೆ. ಇದನ್ನು ಶಿ ಟೆಲ್ಸ್ ಎಥಿಕಲ್ ಸ್ಟೋರೀಸ್. ಶಿ ಟೆಲ್ಸ್ ಎಥಿಕಲ್ ಸ್ಟೋರೀಸ್. ಅವಳು ನೀತಿ ಕಥೆಗಳನ್ನು ಹೇಳುತ್ತಾಳೆ ಅನ್ನೋದನ್ನು ಶಿ ಟೆಲ್ಸ್ ಎಥಿಕಲ್ ಸ್ಟೋರೀಸ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ: ಅವನು ಅವರಪ್ಪನ ಕೆಲಸಕ್ಕೆ ಸಹಾಯ ಮಾಡುತ್ತಾನೆ. ಅವನು ಅವರಪ್ಪನ ಕೆಲಸಕ್ಕೆ ಸಹಾಯ ಮಾಡುತ್ತಾನೆ. ಅದನ್ನೇ ಇಂಗ್ಲೀಷಲ್ಲಿ ಈ ಥರ ಹೇಳ್ತಾರೆ ಫ್ರೆಂಡ್ಸ್: ಹಿ ಹೆಲ್ಪ್ಸ್ ಈಸ್ ಫಾದರ್ ಇನ್ ಈಸ್ ವರ್ಕ್. ಹಿ ಹೆಲ್ಪ್ಸ್ ಈಸ್ ಫಾದರ್ ಇನ್ ಈಸ್ ವರ್ಕ್. ಹಿ ಹೆಲ್ಪ್ಸ್ ಈಸ್ ಫಾದರ್ ಇನ್ ಈಸ್ ವರ್ಕ್. ಇದನ್ನು ನೀವು ಮನೇಲಿ ಎಲ್ಲರೂ ಮಾಡ್ತಿರ್ತಾರೆ. ಅವರ ಅಪ್ಪ ಏನೋ ಕೆಲಸ ಮಾಡ್ತಿದ್ರೆ ಮಕ್ಕಳು ಕೂಡ ಜೊತೆಗೆ ಹೋಗಿ ಕೆಲಸ ಮಾಡ್ತಾಯಿರ್ತಾರೆ. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ: ಅವನು ತುಂಬ ಜಾಣ ಹಾಗೂ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾನೆ. ಅವನು ತುಂಬ ಜಾಣ ಹಾಗೂ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾನೆ. ಇದನ್ನು ಇಂಗ್ಲೀಷಲ್ಲಿ ಹಿ ಈಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಹಿ ಈಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಅದನ್ನೇ ಇಂಗ್ಲೀಷಲ್ಲಿ ಹಿ ಈಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಅವನು ತುಂಬ ಜಾಣ ಹಾಗೂ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾನೆ ಅನ್ನೋದನ್ನು ಹಿ ಈಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ನೀವು ಯಾವುದೇ ಕೆಲಸ ಮಾಡಿದರೂ ಶ್ರದ್ಧೆಯಿಂದ ಮತ್ತು ಜಾಣತನದಿಂದ ಕೆಲಸ ಮಾಡಿದರೆ ಆ ಕೆಲಸದ ಗುರಿ ನಾವು ಬೇಗ ತಲುಪ್ತೀವಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಗೆ ಆ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋ ಐಡಿಯಾ ಇದ್ದರೆ ಮಾತ್ರ ಮುಂದೆ ಬೇಗ ಆ ಕೆಲಸ ಆಗುತ್ತೆ. ಹಾಗೂ ನಾವು ಆ ಕೆಲಸ ಮಾಡಬೇಕು ಅನ್ನೋ ಶ್ರದ್ಧೆಯಿಂದ ಮಾಡಿದ್ರೇ ಆ ಕೆಲಸ ಮುಗಿಯುತ್ತೆ. ಹಾಗೆ ಈ ಸೆಂಟೆನ್ಸ್ ಅದೇ ಥರ ಇದೆ. ಮುಂದಿನ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್: ಹಣದಿಂದ ಎಲ್ಲವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಹಣದಿಂದ ಎಲ್ಲವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ನಿಮಗೆ ಗೊತ್ತಿದೆ, ಯಾವುದನ್ನು ಹಣದಿಂದ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಪ್ರೀತಿ, ವಿಶ್ವಾಸ, ನಂಬಿಕೆ ಇದ್ಯಾವುದನ್ನು ಹಣದಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದೆಲ್ಲ ನಾವು ಮಾಡೋ ಕೆಲಸದಿಂದ, ನಾವು ಪ್ರೀತಿ ತೋರಿಸೋದ್ರಿಂದ ಬರುತ್ತೆ. ಅದನ್ನು ಇಂಗ್ಲೀಷಲ್ಲಿ ಏನಂತಾರೆ, ಮನಿ ಕೆನಾಟ್ ಬೈ ಎವ್ರಿಥಿಂಗ್. ಮನಿ ಕೆನಾಟ್ ಬೈ ಎವ್ರಿಥಿಂಗ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ: ಮಗುವಿನ ನಗು ತುಂಬ ಚೆನ್ನ. ಮಗುವಿನ ನಗು ತುಂಬ ಚೆನ್ನ. ಈ ಸೆಂಟೆನ್ಸೇ ಒಂಥರ ಚೆನ್ನಾಗಿರುತ್ತೆ. ಮಗುನೇ ಒಂದು ಚೆಂದ, ನಕ್ಕರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಮಗುವಿನ ನಗು ತುಂಬ ಚೆನ್ನ. ಇದನ್ನು ಎ ಚೈಲ್ಡ್ ಸ್ಮೈಲ್ಸ್ ಈಸ್ ಸೋ ಬ್ಯೂಟಿಫುಲ್. ಎ ಚೈಲ್ಡ್ ಸ್ಮೈಲ್ಸ್ ಈಸ್ ಸೋ ಬ್ಯೂಟಿಫುಲ್
ಅದನ್ನು ಇಂಗ್ಲೀಷಲ್ಲಿ ಎ ಚೈಲ್ಡ್ ಸ್ಮೈಲ್ಸ್ ಈಸ್ ಸೋ ಬ್ಯೂಟಿಫುಲ್. ಮಗುವಿನ ನಗು ತುಂಬ ಚೆನ್ನ ಅನ್ನೋದನ್ನು ಎ ಚೈಲ್ಡ್ ಸ್ಮೈಲ್ಸ್ ಈಸ್ ಸೋ ಬ್ಯೂಟಿಫುಲ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್. ದಿನನಿತ್ಯ ಇಲ್ಲಿ ಜನ ಬರುತ್ತಾರೆ ಹೋಗುತ್ತಾರೆ. ದಿನನಿತ್ಯ ಇಲ್ಲಿ ಜನ ಬರುತ್ತಾರೆ ಹೋಗುತ್ತಾರೆ. ಇಂಥದ್ದೊಂದು ಪ್ಲೇಸ್ ಅಂದರೆ ಯಾವುದಂದರೆ ಬಸ್ ಸ್ಟ್ಯಾಂಡ್ ಅಂದ್ಕೊಳ್ಳಿ. ಇಲ್ಲಿ ದಿನನಿತ್ಯ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಅದನ್ನು ಇಂಗ್ಲೀಷಲ್ಲಿ ಪೀಪಲ್ ಕಮ್ ಆ್ಯಂಡ್ ಗೋ ಇಯರ್ ಎವ್ರಿ ಡೇ. ಪೀಪಲ್ ಕಮ್ ಆ್ಯಂಡ್ ಗೋ ಇಯರ್ ಎವ್ರಿ ಡೇ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ಯಾರಿಂದ ಇದು ಸಾಧ್ಯವಾಯಿತು. ಯಾರಿಂದ ಇದು ಸಾಧ್ಯವಾಯಿತು. ಹೂ ಮೇಡ್ ಇಟ್ ಪಾಸಿಬಲ್. ಹೂ ಮೇಡ್ ಇಟ್ ಪಾಸಿಬಲ್. ಯಾರಿಂದ ಇದು ಸಾಧ್ಯವಾಯಿತು ಅನ್ನೋದನ್ನು ಹೂ ಮೇಡ್ ಇಟ್ ಪಾಸಿಬಲ್. ಯಾರಿಂದ ಇದು ಸಾಧ್ಯವಾಯಿತು ಅನ್ನೋದನ್ನು ಹೂ ಮೇಡ್ ಇಟ್ ಪಾಸಿಬಲ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಅನ್ನೋದನ್ನು ಎವ್ರಿ ಒನ್ ಹ್ಯಾಸ್ ಗಾನ್ ಔಟ್. ಎವ್ರಿ ಒನ್ ಹ್ಯಾಸ್ ಗಾನ್ ಔಟ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆದರೆ ನಮ್ಮ ವಿಡಿಯೋ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಯಾವುದೇ PDF ನೋಟ್ಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾವು ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.